ರಾಜ್ಯ ರಾಜಕೀಯದ ಅಂಗಳದಲ್ಲಿ ಪವರ್ ಶೇರಿಂಗ್ ಪಾಲಿಟಿಕ್ಸ್ ಮತ್ತೆ ಬಿಸಿಯೇರಿದೆ. ಇದರ ನಡುವೆ ಸಚಿವ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ಗೆ ಅಚ್ಚರಿಯ ವರದಿಯೊಂದನ್ನು ನೀಡಿದ್ದಾರೆ. ಹಾಗಾದ್ರೆ ಅವರು ಕೊಟ್ಟ ವರದಿ ಏನು, ಯಾವುದರ ಬಗ್ಗೆ ಸಾಹುಕಾರ್ ರಿಪೋರ್ಟ್ ಕೊಟ್ಟಿದ್ದಾರೆ ಅನ್ನೋದನ್ನ ಈ ವರದಿಯಲ್ಲಿ ನೋಡೋಣ ಬನ್ನಿ. ಸಮೀಕ್ಷೆ ವರದಿ ಮಂಡಿಸಿ ಹೈಕಮಾಂಡ್ ಮನವೊಲಿಕೆ. ಇನ್ನು ಸತೀಶ್ ಜಾರಕಿಹೊಳಿ ತಮ್ಮದೇ ಆದ ಖಾಸಗಿ ತಂಡದ ಮೂಲಕ ಸರ್ವೆಯೊಂದನ್ನ ಮಾಡಿಸಿದ್ದಾರೆ. ಸದ್ಯಕ್ಕೆ ಚುನಾವಣೆ ನಡೆದ್ರೆ ಪಕ್ಷದ ಬರೋಬ್ಬರಿ 40ರಿಂದ 45 ಶಾಸಕರು ಸೋಲು ಅನುಭವಿಸಲಿದ್ದಾರೆ. ಅಷ್ಟೇ ಅಲ್ಲ, ಹಾಲಿ ಸಚಿವರ ಪೈಕಿ 20 ಮಂದಿ ಮರು ಆಯ್ಕೆಯಾಗೋದು ಅನುಮಾನ ಎಂಬ ಸ್ಫೋಟಕ ರಹಸ್ಯವನ್ನ ಸಾಹುಕಾರ್ ಹೈಕಮಾಂಡ್ ಮುಂದೆ ಬಿಚ್ಚಿಟ್ಟಿದ್ದಾರೆ. ಅಹಿಂದ ಮತಗಳ ಬಗ್ಗೆ ವರದಿಯಲ್ಲಿ ವಿಭಜನೆಯ ರಹಸ್ಯ. ಇನ್ನು ಕಾಂಗ್ರೆಸ್ ಪಾಲಿಗೆ ಅಹಿಂದ ಮತಗಳೇ ನಿರ್ಣಾಯಕ. ಅಂತಹ ಅಹಿಂದ ಮತಗಳು ವಿಭಜನೆಯಾಗ್ತಿವೆ ಎಂಬುದು ವರದಿಯಲ್ಲಿ ಉಲ್ಲೇಖವಾಗಿದೆ. ಕೇವಲ ಸೋಲು ಗೆಲುವಿನ ಲೆಕ್ಕಾಚಾರ ಮಾತ್ರವಲ್ಲ, ಪಕ್ಷದ ಸಾಂಪ್ರದಾಯಿಕ ಅಹಿಂದ ಮತಗಳ ವಿಭಜನೆ ನಡೀತಾ ಇದೆ ಅಂತ ವರದಿಯಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಶಾಸಕರ ಕಾರ್ಯವೈಖರಿ, ಜನರ ಒಲವು ಮತ್ತು ಆಡಳಿತ ವಿರೋಧಿ ಅಲೆ ಕುರಿತು ವೈಯಕ್ತಿಕವಾಗಿ ಮಾಹಿತಿ ಸಂಗ್ರಹಿಸಿರುವ ಸತೀಶ್ ಜಾರಕಿಹೊಳಿ ವಾಸ್ತವ ಪರಿಸ್ಥಿತಿಯನ್ನ ಹೈಕಮಾಂಡ್ ಕಣ್ಣಿಗೆ ಕಟ್ಟುವಂತೆ ವಿವರಿಸಿದ್ದಾರೆ ಎನ್ನಲಾಗಿದೆ. ಅಹಿಂದ ಸಮಾವೇಶದ ಅಗತ್ಯತೆ ವಿವರಿಸಿದ ಜಾರಕಿಹೊಳಿ ಈ ವರದಿಯನ್ನ ಮುಂದಿಟ್ಟುಕೊಂಡು ರಾಜ್ಯದಲ್ಲಿ ಮತ್ತೊಮ್ಮೆ ಅಹಿಂದ ಸಮಾವೇಶಗಳ ಅಗತ್ಯತೆಯನ್ನ ಸಚಿವ ಸತೀಶ್ ಜಾರಕಿಹೊಳಿ ಮನವರಿಕೆ ಮಾಡಿದ್ದಾರೆ ಎನ್ನಲಾಗಿದೆ. ಇದಲ್ಲದೆ ಸಿಎಂ ಸಿದ್ದರಾಮಯ್ಯ ಮಹತ್ವವನ್ನ ಸಹ ಹೈಕಮಾಂಡ್ಗೆ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರಂತೆ. ಹಾಗಾದ್ರೆ ಈ ರಿಪೋರ್ಟ್ಗೆ ಹೈಕಮಾಂಡ್ ಹೇಗೆ ಸ್ಪಂದಿಸುತ್ತೆ? ಕೆಪಿಸಿಸಿ ಸಾರಥ್ಯದ ಬದಲಾವಣೆಗೆ ಇದು ನಾಂದಿಯಾಗುತ್ತಾ ಅಥವಾ ಸಾಹುಕಾರ್ ತಂತ್ರಕ್ಕೆ ಮಣೆ ಹಾಕುತ್ತಾ ಹೈಕಮಾಂಡ್? ಎಲ್ಲದನ್ನೂ ಕೂಡ ಕಾದು ನೋಡಬೇಕಿದೆ. ರಾಚಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.